ಅಲೋಕ್ ಕುಮಾರ್ ಅವರ ಆದೇಶ ಬೆನ್ನಲ್ಲೇ ಈಗ ಆಪರೇಷನ್ ಜೈಲು ಹೆಸರಿನಲ್ಲಿ ಕಾರ್ಯಾಚರಣೆ ಶುರುವಾಗ್ಬಿಟ್ಟಿದೆ. ಬೆಂಗಳೂರು ಪರಪ್ಪನಗರ ಜೈಲಿನಲ್ಲಿ 6 ಮೊಬೈಲ್ ಫೋನು 4 ಚಾಕುಗಳೆಲ್ಲ ಸಿಕ್ಕಿವೆ ಅಂತೆ. ಮೊನ್ನೆ ಎಲ್ಲ ರೇಡ್ ಆದ್ಮೇಲೂ ಮತ್ತೆ ಬೆಳಗಾವಿ ಕಾರಾಗೃಹ ಡಿಜಿಪಿ ಮಂಗಳೂರು ವಿಜಯಪುರ ಜೈಲಿನಲ್ಲಿ ರೇಡ್ ಎಲ್ಲ ಆಗ್ಬಿಟ್ಟಿದೆ. ಬೆಳಗಾವಿ ಜೈಲಿನಲ್ಲಿ 4 ಫೋನ್ ಅಂತೆ, 366 ಗ್ರಾಂ ಗಾಂಜಾ ಬೇರೆ ಅಂತೆ. ದಾಳಿ ವೇಳೆ ಆರೋಪಿಗಳು ಗಾಂಜಾವನ್ನು ಎಸೆದಿರೋದು ಪತ್ತೆಯಾಗಿದೆ. ಮಂಗಳೂರು ವಿಜಯಪುರ ಜೈಲಿನಲ್ಲಿ ಮೊಬೈಲ್ಗಳು ಮತ್ತೆ ಜಪ್ತಿ. ಮೈಸೂರು ಜೈಲಲ್ಲಿ 9 ಫೋನ್ ಅಂತೆ, 11 ಸಿಮ್ ಅಂತೆ. ಏನಿಲ್ಲಲ್ಲ ಬಿಡಿ, ಅಲ್ಲಲ್ಲಿ ಅಡ್ಜಸ್ಟ್. ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣ ಮುಂದುವರೆದಿದೆ. ಟಿನ್ ಫ್ಯಾಕ್ಟರಿ ಬಳಿ ಇವತ್ತು ಬೆಳಗ್ಗೆ ನಡು ರಸ್ತೆಯಲ್ಲಿ ಬೈಕ್ ಸವಾರರು ಹೆಲ್ಮೆಟ್ ಇಂದ ಹೊಡ್ಕೊಂಡಿದ್ದಾರೆ. ಕಾರಣ ಬೈಕ್ ಟಚ್ ಆಗಿದೆ. 22 ವರ್ಷದ ವಿದ್ಯಾರ್ಥಿನಿ ದಿಶಾ ಅನ್ನೋರು ಹೃದಯಾಘಾತಕ್ಕೆ ಬಲಿಯಾಗಿರುವ ಘಟನೆ ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನಲ್ಲಾಗಿರೋದು. ತೀರ್ಥಹಳ್ಳಿ ಮೂಲದ ದಿಶಾ ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ವರ್ಷದ ಬಿಕಾಂ ವ್ಯಾಸಂಗ ಮಾಡ್ತಾ ಇದ್ರಂತೆ. ನಿನ್ನೆ ಬಿಸಿಎಂ ಹಾಸ್ಟೆಲ್ನಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಎದೇನೂ ಕಾಣಿಸಿಕೊಂಡಿದೆ, ಕುಸಿದು ಬಿದ್ದುಬಿಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಅನ್ನೋದು ತಿಳಿದುಬಂದಿದೆ. ಮೈಸೂರಿನ ಹಿನಕಲ್ ಕೆನರಾ ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟಿದ್ದಂತಹ ಗ್ರಾಹಕರು ತಮಗೆ ಮೋಸ ಆಗಿದೆ ಅಂತ ಇವತ್ತು ಬ್ಯಾಂಕ್ನ ಮುಂಭಾಗ ಗಲಾಟೆ ಮಾಡಿದ್ದಾರೆ. ಚಿನ್ನದ ತೂಕದಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದು ಅವರ ಆರೋಪ. ಬದುಕ್ತವ್ರನ್ನು ಸಾಯಿಸ್ತಾರೆ, ಸತ್ತವ್ರನ್ನು ಉಳಿಸ್ತಾರೆ. ಹಂಗಾಗತ್ತೆ ಕೆಲವೊಂದು ಟೈಮಲ್ಲಿ. ಗದಗ ಲಕ್ಷ್ಮೇಶ್ವರದಲ್ಲಿ ಪುರಸಭೆ ಅಧಿಕಾರಿಗಳು ಜೀವಂತ ಇದ್ದ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ಕೊಟ್ಬಿಟ್ಟಿದ್ದಾರೆ. ವೆರಿ ಗುಡ್. 2024 ಆಗಸ್ಟ್ 8ರಂದು ಅಶೋಕ ಹಂಪಣ್ಣವರೆಂಬುವರು ಅನಾರೋಗ್ಯದಿಂದ ಸಾವನ್ನಪ್ಪಿದರು. ಸಹೋದರ ನಾಗರಾಜ್ ಹಂಪಣ್ಣವರು ಆಗಸ್ಟ್ 8ರಂದು ಮರಣ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಮೃತ ಅಶೋಕ್ ಮರಣ ಪ್ರಮಾಣ ಪತ್ರ ನೀಡುವ ಬದಲು ನಾಗರಾಜ್ ಹಂಪಣ್ಣವರ ಪಾಪ ಜೀವಂತಿದ್ದಾಗಲೇ ಅವ್ರ ಮರಣ ಪ್ರಮಾಣ ಪತ್ರ ತೋರಿಸ್ಬಿಟ್ರು ಅವರಿಗೆ. ಬೆಂಗಳೂರಿನಲ್ಲಿ ಅಪರಾಧ ಕೃತ್ಯಗಳು ಹೆಚ್ಚಾಗ್ತಿವೆ. ಡಿಸೆಂಬರ್ 14ರಂದು ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ತಿಕ್ ಅನ್ನೋ 22 ವರ್ಷದ ಯುವಕ ತನ್ನ ಖಾಸಗಿ ಅಂಗಾಂಗವನ್ನ ಪುಷ್ಪಾರಾಣಿ ಅನ್ನೋರಿಗೆ ತೋರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಂಪತಿಗಳು ಪ್ರಶ್ನೆ ಮಾಡಿದ್ದಕ್ಕೆ 30 ಜನ ಪುಡಿರೌಡಿಗಳನ್ನ ಕರ್ಕೊಂಡು ಹೋಗಿ ಮನೆಯಲ್ಲಿ ಗಲಾಟೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಗುಂಡಿ ಸಮಸ್ಯೆ ಬಗೆಹರಿಯಲಾಗದಂತ ಸಮಸ್ಯೆ ಆಗ್ಬಿಟ್ಟಿದೆ. ಆಗತ್ತೆ, ಬಟ್ ಸ್ವಲ್ಪ ಕಾಸಿಲ್ಲ. ರಸ್ತೆ ಗುಂಡಿಗಳ ವಿರುದ್ಧ ಆಟೋ ಚಾಲಕರು ಅಸಮಾಧಾನ. ಎಲ್ಲರೂ ಮಾಡ್ತಾ ಇದ್ದಾರೆ ಸರ್. ಪರಿಹಾರ ನೀಡಲು ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಡಿಪೋಗೆ ಸೇರಿದ ಕೆಎಸ್ಆರ್ಟಿಸಿ ಬಸ್ ಜಪ್ತಿ ಮಾಡಲು ಚನ್ನರಾಯಪಟ್ಟಣ ಕೋರ್ಟ್ ಆದೇಶ ನೀಡಿದ ಬೆನ್ನಲ್ಲೇ ಸೀಸ್ ಮಾಡಲಾಗಿದೆ. ಪರಾರಿಯಾಗೋಕೆ ಯತ್ನಿಸಿದಂತ ರೌಡಿ ಶೀಟರ್ನನ್ನ ಬೆನ್ನಟ್ಟಿ ಸಿನಿಮೆಯ ರೀತಿಯಲ್ಲಿ ಮೂಡುಬಿದ್ರೆ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ರೀತಿಯಲ್ಲಿ ಸಿನಿಮಾಗಳು ನಡೆಯೋದು, ಸಿನಿಮೆ ರೀತಿಯಲ್ಲ. ಕಲ್ಲಡ್ಕ ನಿವಾಸಿ ನಟೋರಿಯಸ್ ರೌಡಿ ತೌಸಿಫ್ ಎಂಬ ಬಂಧಿತ ಆರೋಪಿಯಾಗಿದ್ದಾರೆ. ಚಾಮರಾಜನಗರದ ಬಿಳಿಗೆರೆ ರಂಗನ ಬೆಟ್ಟದ ಹುಲಿ ಸಂರಕ್ಷಿತ ಪ್ರದೇಶದ ಕೆಗೋಡಿ ಅರಣ್ಯ ಪ್ರದೇಶದಲ್ಲಿ ಸಫಾರಿ ವೇಳೆ ಹುಲಿ ದರ್ಶನವನ್ನ ಕೊಟ್ಟಿದೆ. ಪ್ರವಾಸಿಗರು ಫುಲ್ ಖುಷ್.